ರುಪೀಸ್ ಅಂತ ಈ ಥರ ತಗೊಂಡೆ. ಆಲ್ರೆಡಿ ಇದು ಯೂಸ್ ಮಾಡಿದೆ, ಬರ್ಡೇಗೆ ಹಾಕೋಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡೆ. ಇದೇ ಅಡ್ರೆಸ್ ಮ್ಯಾಚ್ ಆಗುತ್ತಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗಲ್ಲಿ ನಾನು 2-3 ದಿವಸ ಶಾಪಿಂಗ್ ಹೋಗಿದ್ದೀನಿ. ಯಾಕೆ ಅಂದರೆ ನನ್ನ ಬರ್ಡೇಗೆ ಹಾಗೆ ನನ್ನ ಫ್ರೆಂಡ್ದು ಮದುವೆ ಇದೆ, ಎರಡಕ್ಕೂ ಶಾಪಿಂಗ್ ಹೋಗಬೇಕಾಗಿತ್ತು. ಸೊ ದಿಸ್ ವಾಸ್ ದ ಶಾಪಿಂಗ್ ಫಾರ್ ಮೈ ಬರ್ಡೇ. ಆ್ಯಂಡ್ ಆಲ್ಸೋ ನನಗೆ ಎಕ್ಸಾಮ್ಸ್ ಇರೋದ್ರಿಂದ ಅದಕ್ಕೆ ಒಂದು ನಾರ್ಮಲ್ ಸ್ಲಿಪ್ಪರ್ ಬೇಕಾಗಿತ್ತು, ಶೂಸ್ ಹಾಕೊಂಡು ಹೋಗೋ ಥರ ಇರಲಿಲ್ಲ. ಸೊ ಅದಕ್ಕೆ ಝೂಡಿಯೋಗೆ ಬಂದೆ. ಹಾಗೆ ಬೇರೆ ಕಲೆಕ್ಷನ್ಸು ಚೆಕ್ ಮಾಡ್ತಾ ಇದ್ದೆ. ನಾನು ಸ್ಲಿಪ್ಪರ್ ಸೆಕ್ಷನ್ಗೆ ಹೋಗಿದ್ದಾಗ ನನ್ನ ಫ್ರೆಂಡ್ ಒಂದು ಸ್ಲಿಪ್ಪರ್ ಕೊಟ್ಬಿಟ್ಟು ರೇಗಿಸ್ತಾ ಇದ್ದ. ಚೆನ್ನಾಗೈತಾ ಯೂನಿಫಾರ್ಮ್ಗೆ 200 ರುಪೀಸ್ ಅಂತ. ಹಾಗೆ ಸ್ಲಿಪ್ಪರ್ಸ್ ನೋಡಿಕೊಂಡು ಬೇರೆ ಕಲೆಕ್ಷನ್ಸ್ ಚೆಕ್ ಮಾಡ್ತಾ ಇದ್ದೆ. ಎಲ್ಲ ತುಂಬ ನಾರ್ಮಲ್ ಆಗಿತ್ತು, ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ಅದಕ್ಕೆ ಇದೊಂದು ಸ್ಲಿಪ್ಪರ್ ಎಕ್ಸಾಮ್ಸಿಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸ್ಲಿಪ್ಪರ್ ಇರಲಿ ಅಂತ ತೊಗೊಂಡು ಮನೆಗೆ ಹೊರಟೆ. ಅದಾಗಿ ಸ್ವಲ್ಪ ದಿವಸ ಆದಮೇಲೆ ನಾನು ತಿರ್ಗಾ ಲುಲು ಮಾಲ್ಗೆ ಹೋಗಿದ್ದೆ. ಅಲ್ಲಿ ಕಲೆಕ್ಷನ್ಸ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನನಗೆ ಯಾವಾಗಲೂ ಒಂದು ಸ್ಟೋರಲ್ಲಿ ಬಟ್ಟೆಗಳು ತುಂಬ ಇಷ್ಟ ಆಗ್ತಿತ್ತು. ಅಲ್ಲಿ ಚೆಕ್ ಮಾಡಿದೆ. ಅಲ್ಲಿ ನನಗೊಂದು ಬರ್ಡೇಗೆ ಬೇಕಾಗಿರೋ ಥರ ಇರಲಿಲ್ಲ. ಆ್ಯಂಡ್ ಬೇರೆ ಎಲ್ಲ ಥರ ಸ್ಟೋರ್ಸ್ನು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ತುಂಬ ಎಕ್ಸ್ಪೆನ್ಸಿವ್ ಇರೋದನ್ನ ಒಂದ್ಸಲ ಹಾಕೊಳ್ಳೋಕ್ಕೆ ಕೊಡೋದು, ಇನ್ವೆಸ್ಟ್ ಮಾಡೋದು ನಾಟ್ ರೈಟ್ ಅನಿಸ್ತು. ಬಿಕಾಸ್ ನಾನು ಬರ್ಡೇಸ್ಗೆಲ್ಲ 1 ಪೀಸಸ್ ತೊಗೋತೀನ, ಅದು ಎಲ್ಲೂ ಹಾಕೊಳ್ಳೋಕ್ಕಾಗಲ್ಲ. ನಾನು ಒಂದೇ ಸಲ ಬರ್ಡೇಗೆ ಹಾಕೋತೀನಿ, ಆಮೇಲೆ ಹಂಗೆ ಬಿಸಾಕ್ಬಿಡ್ತೀನಿ. ಸೊ ಅದಕ್ಕೆ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಲುಲು ಮಾಲಲ್ಲಿ ಕೂಡ ವೆಸ್ಟ್ ಸೈಡ್, ಝೂಡಿಯೋ ಮತ್ತು ಲುಲು ಫ್ಯಾಷನ್ ಸ್ಟೋರ್ ಎಲ್ಲ ಕಡೆ ನೋಡಿದೆ. ನನಗೆ ಬೇಕಾಗಿರೋ ಥರ ಡ್ರೆಸ್ ಸಿಕ್ಕಿದ್ರು ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಹಾಗೆ ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಗೋಯಿತು. ಫಸ್ಟ್ ಡೇ ನನ್ನ ಬರ್ಡೇ ಎಕ್ಸಾಮ್ಸ್ ಮಧ್ಯ ಬಂದಿದೆ ಅಂತ ಬೇಜಾರಲ್ಲಿದ್ದೆ. ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಗೋಯಿತು ಬಿಕಾಸ್ ಆಫ್ ದಿಸ್ ಸಮ್ಮರ್. ಸೊ ಬರ್ಡೇ ನನಗೆ ಬೇಕಾದಂಗೆ ಆಗಿಲ್ಲ. ಅದಕ್ಕೆ ಜಸ್ಟ್ ಒಂದು 2 ಪೀಸ್ ಡ್ರೆಸ್ ತೊಗೊಂಡಿದ್ದೀನಿ. ಅದು ಈ ವ್ಲಾಗಲ್ಲಿ ಲಾಸ್ಟಲ್ಲಿ ಬರುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಅದಾದಮೇಲೆ ನನ್ನ ಫ್ರೆಂಡ್ದು ಮದುವೆಗೆ ನಾನಿನ್ನೂ ಏನೂ ಶಾಪಿಂಗ್ ಮಾಡಿರಲಿಲ್ಲ. ಅವಳದು ನಿಖಾಗೆ ಐ ಹ್ಯಾವ್ ಟು ಶಾಪ್. ಅದಕ್ಕೆ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ರಿಸೆಪ್ಷನ್ಗೆ ಅವಳು ನಾನು ಕೊಡಿಸಿದ್ದೆ ಹಾಕೋಬೇಕು ಅಂತ ಹೇಳಿ ಕೊಡಿಸಿದ್ಲು. ಸೊ ಅದನ್ನ ಹಾಕೋತಾ ಇದ್ದೀನಿ. ಈಗ ಶಿವಾಜಿನಗರ್ಗೆ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ವಿಧಾನಸೌಧ ಹತ್ರ ಮೆಟ್ರೋದಲ್ಲಿ ಬಂದಿದ್ದೀನಿ. ಸೊ ನಾನು ವಿಧಾನಸೌಧ ತನಕ ಮೆಟ್ರೋಲ್ಲಿ ಬಂದೆ. ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಇದೆ ಅಷ್ಟೇ ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಆಟೋಲ್ಲಿ ಹೋದೆ. ಸೊ ನನ್ನ ಫ್ರೆಂಡೇ ಹೇಳಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿನಗೆ ಒಳ್ಳೆ ಡ್ರೆಸ್ಸಸ್ ಸಿಗುತ್ತೆ, ಹಾಗೆ ಯು ಕ್ಯಾನ್ ಆಲ್ಸೋ ಬಾರ್ಗೇನ್ ಅಂತ. ಸೊ ಅದಕ್ಕೆ ಅಲ್ಲಿ ಹೋದೆ. ನಾನು ಈ ಥರ ಡ್ರೆಸ್ಸಸ್ ರೇರ್ ಹಾಕೊಳ್ಳೋದು. ಸೊ ಈ ಶಾಪಲ್ಲಿ ನನಗೆ ಈ ಆಫ್ ವೈಟ್ ಡ್ರೆಸ್ ಒಂದು ಇಷ್ಟ ಆಯಿತು. ಬಟ್ ಹಿ ಸೆಡ್ ಅರೌಂಡ್ 3200 ಹತ್ತತ್ರ ಹೇಳಿದ್ರು. ಹಾಗೆ ಬೇರೆ ಡ್ರೆಸ್ಸಸ್ ನೋಡಿದೆ. ಈ ಡ್ರೆಸ್ದು ರೇಟ್ ಕಡಿಮೆ ಮಾಡಲೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಶಾಪ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು ಈ ಶಾಪಿಗೆ ಬಂದೆ. ಈ ಶಾಪಲ್ಲಿ ಒಂದು ಡ್ರೆಸ್ ಇಷ್ಟ ಆಯಿತು. ಅದು ಹೇಳಿದೆ, ಅವರು ತೆಗೆದು ಆಲ್ರೆಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಇದೇ ಅಡ್ರೆಸ್ಸು. ಇದು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ದಿರಾ, ಸೊ ದಟ್ ಯು ವಿಲ್ ನೋ ವಾಟ್ ಐ ಬಾಟ್ ಅಂತ. ಸೊ ಆ ಶಾಪಲ್ಲಿ ನಾನು ಈ ಡ್ರೆಸ್ ತೊಗೊಂಡು ಅದಕ್ಕೆ ಬೇಕಾಗಿರೋ ಇಯರಿಂಗ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಒಂದು ಪೀಸ್ ನೋಡಿದ್ದೀನಿ, ಎಷ್ಟು ಗೊತ್ತಿಲ್ಲ, ಕೇಳಬೇಕು. ಬಟ್ ದೂರದಿಂದ ಚೆನ್ನಾಗೈತೆ. ಈ ಥರ ತಗೊಳ್ಳ ಇಲ್ಲ ಈ ಥರ ಜುಮ್ಕಿ ಥರ ತಗೊಳ್ಳ? ಸೊ ಡ್ರೆಸ್ಸಿಗೆ ಜಸ್ಟ್ ನಾನು 2-3 ಶಾಪ್ಸ್ ನೋಡಿ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿಬಿಟ್ಟೆ. ಬಟ್ ಇಯರಿಂಗ್ಸ್ಗೆ ಎಷ್ಟು ಶಾಪ್ ನೋಡಿದ್ದೀನಿ ಅಂತಂದರೆ ಹುಚ್ಚಿಡಿದ್ಬಿಡ್ತು ನನಗೆ. ಲಾಸ್ಟಲ್ಲಿ ಇದು ಒಂದು ಇಯರಿಂಗ್ಸ್ನ ಫೈನಲೈಸ್ ಮಾಡಿದೆ ಆ ಡ್ರೆಸ್ಗೆ. ಹಾಗೆ ನಂಗೊಂದು ಮರೂನ್ ಬೇಕಾಗಿತ್ತು, ಅದನ್ನು ನಾನು ವಿಡಿಯೋ ಮಾಡಿಲ್ಲ. ಬಟ್ ನಿಮಗೆ ಲಾಸ್ಟಲ್ಲಿ ವಿಡಿಯೋಲಿ ನಾನು ಯಾವ್ದು ತೊಗೊಂಡೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಬ್ಯಾಂಗಲ್ಸ್ ತೊಗೊಂಡೆ, ಅದು ಕೂಡ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಫೈನಲಿ ಶಾಪಿಂಗ್ ಮುಗಿಸಿ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಪಡ್ಡು ತಿನ್ನೋಣ ಅಂತ ಹೋದೆ. ಬಿಸಿ ಪಡ್ಡು ಹಾಕ್ತಾರೆ ವಿಜಯನಗರಲ್ಲಿ, ನಂಗೆ ತುಂಬ ಇಷ್ಟ. ಸೊ ಅದನ್ನು ತಿನ್ಕೊಂಡು ಐ ಲೆಫ್ಟ್ ಟು ಹೋಮ್. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀನಿ. ಸ್ವಲ್ಪ ಹೊಟ್ಟೆ ಬಿಟ್ಟು ಸಿಕ್ಕಾಪಟ್ಟೆ ಮಳೆ. ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೀಟೆಲ್ಲ ನೋಡಬೇಕು, ಚೆನ್ನಾಗಿದೆ. ಒಂಥರ ಬೆಂಗಳೂರು ತುಂಬ ದಿವಸ ಆದಮೇಲೆ ಮಳೆ ಬರ್ತಾ ಇದೆ. ಸೊ
ಗೈಸ್ ನೆನ್ನೆ ಶಾಪಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 8 ಗಂಟೆ ಆಗೋಯ್ತು. ಸಿಕ್ಕಾಪಟ್ಟೆ ಮಳೆ. ನಾನೇನು ಮನೆಗೆ ಬಂದು ನೋಡಿದ್ರೆ ಕರೆಂಟ್ ಕೂಡ ಇರಲಿಲ್ಲ. ಸೊ ಏನು ತೋರ್ಸೋಕ್ಕಾಗಿಲ್ಲ ನಿನ್ನೆ. ಸೊ ಇವತ್ತು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಯಾಲೆಟ್ಸಿ ಮೊನ್ನೆ ಲುಲು ಮಾಲ್ಗೆ ಶಾಪಿಂಗ್ ಅಂತ ಹೋಗಿದ್ದೆ ಗೈಸ್. ಅಲ್ಲಿನೂ ಸ್ವಲ್ಪ ಏನಾದರೂ ಸಿಗುತ್ತೆ ವೆಡ್ಡಿಂಗಿಗೆ ಅಂದ್ಕೊಂಡು ಹೋದೆ. ಬಟ್ ನಂಗೆ ಅಲ್ಲಿ ಏನೂ ಸಿಗಲಿಲ್ಲ. ನಾನು ಅಲ್ಲಿ ಬರ್ಡೇ ಶಾಪಿಂಗ್ ಮಾಡೋಣ ಅಂತಲೂ ಹೋಗಿದ್ದೆ. ಬಟ್ ಅಲ್ಲೂ ನನಗೇನು ಸರಿಯಾಗಿ ಸಿಗಲಿಲ್ಲ. ಸೊ ಹಾಗೆ ವಾಪಸ್ ಬಂದೆ. ಅದಾದ್ಮೇಲೆ ತಿರ್ಗಾ ನಿನ್ನೆ ಶಿವಾಜಿನಗರ್ ಹೋಗಿದ್ದೆ. ನನ್ನ ಫ್ರೆಂಡ್ ಹೇಳಿದ್ಲು ಅಲ್ಲಿ ಎಲ್ಲ ಥರ ಬಟ್ಟೆ ಕಡಿಮೆ ರೇಟಿಗೆ ಸಿಗುತ್ತೆ, ಅಲ್ಲಿ ಹೋಗು ಅಂತ. ಸೊ ಅಲ್ಲಿ ಹೋಗೋಣ ಅಂತ ಹೋಗಿದ್ದೆ. ಸೊ ಮಾಲಲ್ಲಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಫಸ್ಟು ಇದೊಂದು ಸೆಟ್ ತೊಗೊಂಡೆ. ಆಲ್ರೆಡಿ ಇದು ಯೂಸ್ ಮಾಡಿದೆ, ಬರ್ಡೇಗೆ ಹಾಕ್ಕೊಂಡಿದ್ದೆ. ಬರ್ಡೇ ಚೆನ್ನಾಗಾಗಿಲ್ಲ, ಹುಷಾರಿಲ್ಲ ಅಂತ ಝೀ ಕೋಡಿಂದ ಇದೊಂದು ಲೈಕ್ 2 ಪೀಸ್ ಸೆಟ್ ತೊಗೊಂಡೆ. ಇದು ಪ್ರಿಂಟ್ ಇಷ್ಟ ಆಯಿತು ಮತ್ತು ಕಲರ್ ಇಷ್ಟ ಆಯಿತು, ಅದಕ್ಕೆ ಇದು ತೊಗೊಂಡೆ. ಇದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ. ಆ್ಯಂಡ್ ಇದಕ್ಕೆ ಪ್ಯಾಂಟು. ನಂಗೆ ಪ್ಯಾಂಟ್ ಮೇಯ್ನ್ಲಿ ಇಷ್ಟ ಆಗಿತ್ತು. ನೋಡಿ, ಹಿಂದೆ ಎಲಾಸ್ಟಿಕ್ ಇದೆ, ಮುಂದೆ ಈ ಥರ ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಟಲ್ಲೂ ಅದೇ ಡಿಸೈನ್ ಕೊಟ್ಟಿದ್ದಾರೆ. ಒಂಥರ ಮೆಟೀರಿಯಲ್ ಇಷ್ಟ ಆಯಿತು ನನಗೆ. ಸೊ ಇದಕ್ಕೆ ನಾನು 999 ಕೊಟ್ಟೆ, 999. ಸೊ ಇದು ಒಂದು. ಮತ್ತು ಇನ್ನೊಂದು ನೈಟ್ ಸೂಟ್ ಬೇಕಿತ್ತು ಅಂತ ಅದೊಂದು ತೊಗೊಂಡೆ. ಇದು ಎಲ್ಲಿ ತೊಗೊಂಡೆ ಅಂತ ನೆನಪಿಲ್ಲ ನನಗೆ. ಸೊ ಜಸ್ಟ್ ಇದು ತೊಗೊಂಡೆ. ಇದು ಎಷ್ಟಾಯಿತು? 499. ಇದು 499 ಆಯಿತು. ಸುಮ್ಮನೆ ತೊಗೊಂಡೆ, ಇರಲಿ ಅಂದ್ಬಿಟ್ಟು. ಈಗ ಎಲ್ಲೋ ಟ್ರಿಪ್ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಲ್ಲ, ಅಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದು ಹಾಫ್ ಸ್ಲೀವ್ ಬರುತ್ತೆ, ಕಾಟನ್ ಮೆಟೀರಿಯಲ್. ಇದು ನೀರಿಗೆ ಹಾಕಿದ್ರೆ ತಿರ್ಗಾ ಶ್ರಿಂಕ್ ಆಗುತ್ತೆ. ಆ್ಯಂಡ್ ಪ್ಯಾಂಟ್ ಇದು ಎಲಾಸ್ಟಿಕ್. ಸೊ ನೆನ್ನೆ ಶಿವಾಜಿನಗರಲ್ಲಿ ಒಂದೇ ಒಂದು ಡ್ರೆಸ್ಸು ಮತ್ತು ಅದಕ್ಕೆ ಏನೇನು ಬೇಕಿತ್ತು ಅದು ಆ ಥರ ಜ್ಯುವೆಲ್ಸ್ ಎಲ್ಲ ತಂದಿದ್ದೆ. ಅದನ್ನು ತೋರಿಸ್ತೀನಿ ಈಗ. ಇದು 3 ಪೀಸ್ ಸೆಟ್ಟು. ನನಗೆ ಮೇಯ್ನ್ಲಿ ಈ ವರ್ಕ್ ಇಷ್ಟ ಆಯಿತು. ನೋಡಿ, ಇದೆಲ್ಲ ಹ್ಯಾಂಡ್ ವರ್ಕ್ ಅಂತೆ. ಮತ್ತು ಇದೇ ಥರ ಸೇಮ್ ವರ್ಕ್ ಇಲ್ಲಿ ಬಾರ್ಡ್ರಲ್ಲಿ ಕೂಡ ಕೊಟ್ಟಿದ್ದಾರೆ. ಕಲರು ಇಷ್ಟ ಆಯಿತು ನನಗೆ. ಸಿಂಪಲ್ಲಾಗಿ ನನಗೆ ಈ ಥರ ಬಟ್ಟೆಗಳು ಸಿಂಪಲ್ಲಾಗಿದ್ದರೆ ಇಷ್ಟ ಆಗುತ್ತೆ. ಯಾವುದೋ ಗೊತ್ತಿಲ್ಲ. ಇದು ಟಾಪ್ ಆ್ಯಂಡ್ ಪ್ಯಾಂಟ್ ಈ ಥರ ಇದೆ. ಈ ಥರ ನಾನು ಯಾವತ್ತೂ ಹಾಕಿಲ್ಲ, ಇಷ್ಟು ಅಗಲ. ಇದನ್ನು ಹೆಂಗೆ ಹಾಕೊತೀನೋ ಗೊತ್ತಿಲ್ಲ. ಪ್ಯಾಂಟ್ ಏನು ವರ್ಕ್ ಇಲ್ಲ, ಜಸ್ಟ್ ಸಿಂಪಲ್ ಮೆಟೀರಿಯಲ್, ಎಲಾಸ್ಟಿಕ್ ಇದೆ. ಆ್ಯಂಡ್ ವೇಲ್ ವೇಲಲ್ಲೂ ಜಾಸ್ತಿ ವರ್ಕ್ ಇಲ್ಲ, ಬಟ್ ಇದು ಎಡ್ಜಸ್ಸಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಮೆಟೀರಿಯಲ್ ಸಾಫ್ಟ್ ಇದೆ. ನಂಗೆ ಇಷ್ಟ ಆಯಿತು. ಇದಕ್ಕೆ ಅವ್ರು ಆ್ಯಕ್ಚುಲಿ 1800 ಹೇಳಿದ್ರು. ನಾನು ಬಾರ್ಗೇನ್ ಮಾಡಿ 1400 ಕೊಟ್ಟೆ. ಬಟ್ ಪರವಾಗಿಲ್ಲ, ವರ್ತಿದೆ. ಆ್ಯಂಡ್ ಇದ್ರ ಜೊತೆ ಈ ಬ್ಯಾಂಗಲ್ಸ್ ತೊಗೊಂಡೆ. ಇದು ಆ್ಯಕ್ಚುಲಿ ಅವರು ಸೆಟ್ ಮಾಡಿಕೊಟ್ರು ನನಗೆ. ಸೆಟ್ ಮಾಡಿ ಹೆಂಗೆ ಸೆಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ಹಾಗೆ ಸೆಟ್ ಮಾಡ್ತೀನಿ ಹಾಕ್ಕೊಳ್ಳುವಾಗ. ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ 100, ಇದಕ್ಕೆ 120 ಕೊಟ್ಟೆ. ಟೋಟಲ್ 220 ಆಯಿತು. ಅಲ್ಲಿ ಚೆನ್ನಾಗಿದೆ.
ಡ್ರೆಸ್ಸಿಗೆ ತೋರಿಸ್ತೀನಿ. ಇದು ಇಯರಿಂಗ್ಸ್ ತೊಗೊಂಡೆ. ಆ್ಯಕ್ಚುಲಿ ಇದು 350 ಹೇಳಿದ್ರು, ನಾನು 250 ಕೊಟ್ಟೆ. ಚೆನ್ನಾಗಿದೆಯಲ್ಲ. ಇನ್ನೊಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ, ಅದು ಇನ್ನೊಂದು ಡ್ರೆಸ್ಗೆ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ನೆಕ್ ಪೀಸಸ್ ಏನೂ ತೊಗೊಂಡಿಲ್ಲ, ನೆಕ್ ಹಾಗೆ ಖಾಲಿ ಬಿಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಇಯರಿಂಗ್ಸ್ ಮಾತ್ರ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿರೋದು ತೊಗೊಂಡಿದ್ದೀನಿ. ಇದಕ್ಕಂತೂ 550 ಹೇಳ್ಬಿಟ್ರು. ಫೈನಲಿ 250 ಕೊಟ್ಟೆ. ನಿಮ್ಗೆ ಎಲ್ಲ ಥರ ಒಳ್ಳೆ ಐಟಮ್ಸ್ ಸಿಗುತ್ತೆ ಅಲ್ಲಿ, ಬಟ್ ಯು ಹ್ಯಾವ್ ಟು ಬಾರ್ಗೇನ್ ಮಾಡಿದ್ರೆ ಒಳ್ಳೆ ಐಟಮ್ ಸಿಗುತ್ತೆ. ಇಲ್ಲ ಅಂದರೆ ಅವರು ಕೊಡೋಲ್ಲ, ನೀವು ತೊಗೊಳಕ್ಕಾಗಲ್ಲ, ಹಾಗೆ ಬರಬೇಕು. ಸೊ ನನ್ನ ಫ್ರೆಂಡ್ ಡ್ರೆಸ್ ಕೊಟ್ಟಿದ್ಲು ಅಂತ ಹೇಳಿದ್ದೆ ನಾನೊಂದು ವ್ಲಾಗಲ್ಲಿ, ಬಟ್ ಅದನ್ನು ತೋರಿಸಿರ್ಲಿಲ್ಲ. ಅವಳ ಮದುವೆಗೆ ಅವಳೇ ನನಗೊಂದು ಡ್ರೆಸ್ ಗಿಫ್ಟ್ ಮಾಡಿದ್ಲು. ಇದೇ ಡ್ರೆಸ್ ಹಾಕ್ಕೊಬರ್ಬೇಕು ನಿನ್ನ ಹತ್ರ, ಈ ಥರ ಒಂದೂ ಇಲ್ಲ, ಹಾಕ್ಕೊಂಬರಲೇಬೇಕು ಅಂತ. ಸೊ ಈ ಡ್ರೆಸ್ಗೇ ಈ ಇಯರಿಂಗ್ಸ್ ತೊಗೊಂಡಿದ್ದು ನಾನು. ಸೊ ಇದೇ ಡ್ರೆಸ್ ಮ್ಯಾಚ್ ಆಗುತ್ತಲ್ವ? ಮ್ಯಾಚ್ ಆಗುತ್ತೆ. ಸೊ ಇದು ಈ ಥರ ಇದೆ ಡ್ರೆಸ್ಸು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಅವಳ ಸೆಲೆಕ್ಷನ್ನು. ಸ್ವಲ್ಪ ಗ್ರ್ಯಾಂಡ್ ಅನಿಸ್ತು, ಬಟ್ ಇದರೊಳಗೆ ಗ್ರ್ಯಾಂಡ್ ಅಲ್ವಂತೆ. ಈ ಥರ ಇದೆ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ. ಇದನ್ನ ಏನು ಅಂತಾರೆ ಅಂತಲೂ ಗೊತ್ತಿಲ್ಲ ನನಗೆ, ಬಟ್ ನನಗಿಷ್ಟ ಆಯಿತು. ಇಟ್ ಈಸ್ ನೈಸ್. ಆ್ಯಂಡ್ ಪ್ಯಾಂಟ್ ಚೆನ್ನಾಗಿದೆ. ಪ್ಯಾಂಟ್ ಈಸ್ ಫುಲ್ ಪಲಾಜೋ ಪ್ಯಾಂಟ್ ಥರ. ಇದು ಮುಂದೆ ಈ ಥರ ಡಿಸೈನ್ ಬರುತ್ತೆ, ಹಿಂದೆ ಎಲಾಸ್ಟಿಕ್, ವಿಚ್ ಈಸ್ ಸೋ ಕಂಫರ್ಟಬಲ್. ಆ್ಯಂಡ್ ಪಾಕೆಟ್ ಇದೆಯಾ? ಇಲ್ಲ. ಪ್ಯಾಂಟ್ ಫುಲ್ ಪಲಾಜೋ ಥರ ಬರುತ್ತೆ. ಡಬಲ್ ಲೇಯರ್ ಇದೆ ಪ್ಯಾಂಟ್. ಕಲರು ಇಷ್ಟ ಆಯಿತು ನನಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದೀಸ್ ಆರ್ ಸ್ಲೀವ್ಸ್. ಇಫ್ ಬೇಕಂದರೆ ನಾವು ಅಟ್ಯಾಚ್ ಮಾಡ್ಕೊಬೋದು. ಆ್ಯಂಡ್ ದಿಸ್ ಈಸ್ ಅ ವೀಲ್. ದುಪ್ಪಟ್ಟ ಸಿಂಪಲಾಗಿ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ತುಂಬ ಚಿಕ್ಕ ವ್ಲಾಗ್ ಅಂತ ಅನ್ಕೋತೀನಿ. ಐ ಥಿಂಕ್ ಯು ಪೀಪಲ್ ಎಂಜಾಯ್ಡ್. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.